ಹಾಯ್ ಗೆಳೆಯರೇ, ನಾನು ಮದನ್. ನಾನು 21 ವರ್ಷದವನಾಗಿದ್ದು ಬೀದರ್ನಲ್ಲಿ ಇರುತ್ತೇನೆ. ನಾನು ಡಿಗ್ರಿ ಮುಗಿಸಿದ್ದೇನೆ. ಕೆಲ ದಿನಗಳ ಹಿಂದೆ ನನ್ನ ಜೀವನದಲ್ಲಿ ನಡೆದ ಒಂದು ಘಟನೆಯನ್ನು ನಿಮಗೆ ಹೇಳುತ್ತೇನೆ. ಡಿಗ್ರಿಯನ್ನು ಓದುತ್ತಿದ್ದಾಗಲೇ ನಾನು ನನ್ನ ಸ್ನೇಹಿತೆಯೊಂದಿಗೆ ಆ ಕೆಲಸವನ್ನು ಮಾಡಿದ್ದೆ. ಆದರೆ ಡಿಗ್ರಿ ಮುಗಿದ ಬಳಿಕ ಮನೆಯಲ್ಲಿ ಒಬ್ಬನೇ ಇದ್ದು ನನಗೆ ಬೇಜಾರಾಗಿತ್ತು. ಏನು ಮಾಡಬೇಕೆಂದು ತಿಳಿಯುತ್ತಿರಲಿಲ್ಲ. ಅದರಿಂದ ಟೈಮ್ ಪಾಸ್ಗಾಗಿ ಪೇಪರ್ ಓದುವುದು, ಸಿನಿಮಾ ನೋಡುವುದು, ಕತೆಗಳನ್ನು ಓದುತ್ತಾ ಕೈಕೆಲಸ ಮಾಡುವಂತೆ ದಿನಗಳು ಸಾಗುತ್ತಾ ಹೋದವು. ನಾನು ಮನೆಯಲ್ಲೇ ಇರುವುದರಿಂದ ಸಮಯ ಕೊಂಚ ಖಾಲಿಯಾಗಿತ್ತು. ಒಂದು ದಿನ ನಾನು ಟಿವಿ ನೋಡುತ್ತಾ ಜಗಲಿಯ ಮೇಲೆ ಕೂತಿದ್ದಾಗ ಪಕ್ಕದ ಮನೆಯ ಸಂಗೀತ ಅಕ್ಕ ನಮ್ಮ ಮನೆಗೆ ಬಂದಿದ್ದರು. ಅವರು ಹಡೆದವ್ವ ಜೊತೆಗೆ ಬಾಗಿಲು ಬಳಿ ನಿಂತು ಮಾತನಾಡುತ್ತಿದ್ದರು. ನಮ್ಮದು ಹಳೆ ಕಾಲದ ಹಳ್ಳಿ ಮನೆ. ಜಗಲಿಯ ಮೇಲೆ ಕುಳಿತು ಟಿವಿ ನೋಡುತ್ತಿದ್ದ ನನಗೆ ಅವರು ಬರುತ್ತಿದ್ದಂತೆ ಗಮನ ಹಾಯ್ತು. ನಿಜ ಹೇಳಬೇಕು ಅಂದ್ರೆ ಅವರ ಅಂದ ನೋಡಿ ನಾನು ಬೆರಗಾಗಿದ್ದೆ. ಅವರ ಸೌಂದರ್ಯ ಹಳ್ಳಿಯ ಬೇರೆ ಯಾರಲ್ಲಿಯೂ ಕಂಡಿರಲಿಲ್ಲ. ಅವರು ನೋಡಲು ತುಂಬಾ ಸುಂದರವಾಗಿದ್ದರು. ಅವರ ಮುಖಭಾವ, ನಗುವು ಎಲ್ಲವೂ ನನಗೊಂದು ಆಕರ್ಷಣೆಯಾಗಿ ಕಾಣುತ್ತಿತ್ತು. ಅವರು ಮನೆಯಲ್ಲಿ ಮಾತನಾಡುತ್ತಿದ್ದಾಗ ಅವರು ನನ್ನ ಕಡೆಗೆ ಹೊರೆಗಣ್ಣಿನಿಂದ ನೋಡುತ್ತಾ ಮುಗುಳುನಕ್ಕು ಸುಮ್ಮನಾಗಿ ಬಿಡುತ್ತಿದ್ದರು. ಆ ನಗು ನನ್ನ ಮನಸ್ಸನ್ನು ಕಾಡುತ್ತಿತ್ತು. ಒಮ್ಮೆ ಅವರು ಕೆಳಗೆ ಬಿದ್ದಿದ್ದ ಕಡ್ಡಿಯನ್ನು ಎತ್ತಿಕೊಂಡಾಗ ಬಾಗಿಲಿನಿಂದ ಬೆಳಕು ಬಂದು ನನ್ನ ಕಣ್ಣಿಗೆ ಏನೂ ಸರಿಯಾಗಿ ಕಾಣಲಿಲ್ಲ. ಆದರೆ ಆ ಕ್ಷಣವೂ ನನ್ನ ನೆನಪಿನಲ್ಲಿ ಉಳಿಯಿತು. ಇದನ್ನೇ ನಾನು ಕೆಲ ದಿನಗಳಿಂದ ಗಮನಿಸುತ್ತಿದ್ದೆ. ಡಿಗ್ರಿ ಮುಗಿದ ಬಳಿಕ ಮನೆಯಲ್ಲಿ ಹೆಚ್ಚು ಸಮಯ ಇರೋದರಿಂದ ಇಂತಹ ವಿಚಾರಗಳತ್ತ ನನ್ನ ಗಮನ ಹೆಚ್ಚು ಹರಿಯುತ್ತಿತ್ತು. ಅವರು ಮನೆಗೆ ಬರುವಾಗ ಎದೆಯಲ್ಲೋ ಒಂದು ರೀತಿಯ ತಾತ್ಸಾರ ಉಂಟಾಗುತ್ತಿತ್ತು. ಅವರ ಬಳಿ ನಿಲ್ಲಲು, ಮಾತುಕತೆ ನಡೆಸಲು ಒಂದು ಪ್ರೇರಣೆಯಾಗುತ್ತಿತ್ತು. ಆದರೆ ಧೈರ್ಯವಾಗುತ್ತಿರಲಿಲ್ಲ. ಕೆಲವು ದಿನಗಳಲ್ಲಿ ಅವರು ನಮ್ಮ ಮನೆಗೆ ಏನೂ ಕೆಲಸವಿಲ್ಲದಿದ್ದರೂ ಸಹ ಬಂದು ಕುಳಿತು ಮಾತಾಡುತ್ತಿದ್ದರು. ಆಗ ಅವರು ದೂರದಿಂದಲೇ ನನ್ನ ಕಡೆ ನೋಡುತ್ತಾ ನಗುತ್ತಿದ್ದರು. ಆ ನಗುವಿನಲ್ಲಿ ಅರ್ಥವಿದ್ದೋ ಇಲ್ಲವೋ ನನಗೆ ಗೊತ್ತಿಲ್ಲ. ಆದರೆ ಅವರ ನಗುವು ನನಗೆ ನೆಮ್ಮದಿಯಿತ್ತು. ನಾನು ಕೂಡ ಅವರ ಕಡೆ ನೋಡಿದಾಗ ಕೆಲವೊಮ್ಮೆ ನಗುತ್ತೇನೆ. ಆ ನಗು ಕೂಡ ನಗುವಂತೆ ಇರಲಿಲ್ಲ, ತುಂಬಾ ಅರ್ಥಪೂರ್ಣವಾಗಿತ್ತು. ನಾನು ಅಂದರೆ ಏನು ಅಂತ ಅವರಿಗೂ ಗೊತ್ತಿರಲೇಬೇಕಲ್ಲ ಎಂಬ ಭಾವನೆ ಮನುಷ್ಯನಿಗೆ ಆಗುತ್ತೆ. ಹೀಗೆ ದಿನಗಳು ಕಳೆಯುತ್ತಾ ಹೋಯಿತು. ಆದರೆ ಅವರ ಜೊತೆ ನೇರವಾಗಿ ನಾನು ಮಾತನಾಡಿದ್ದೇ ಇಲ್ಲ. ಒಂದೋ ಎರಡೇ ಬಾರಿ ಸಣ್ಣ ಮಾತುಕತೆ ನಡೆದಿತ್ತು. ನಾನಂತೂ ದೂರದಿಂದಲೇ ನೋಡುತ್ತಿದ್ದೆ. ಅವರಿಗೆ ಸುಮಾರು 32 ವರ್ಷವಿರಬಹುದು. ಅವರು ನಮ್ಮ ಪಕ್ಕದ ಮನೆಯಲ್ಲಿ ಸುಮಾರು 1 ವರ್ಷದಿಂದ ಇದ್ದರು. ಅವರ ಪತಿ ಗೊಬ್ಬರ ಅಂಗಡಿಯಲ್ಲಿ ಕೆಲಸ ಮಾಡುತ್ತಿದ್ದರು. ಅವರು ಯಾವಾಗಲೂ ಊರಿನ ಪಕ್ಕದಲ್ಲೇ ಕೆಲಸ ಮಾಡುತ್ತಿದ್ದರು. ಕೆಲವೊಮ್ಮೆ ಗೊಬ್ಬರ ಲೋಡ್ ಮಾಡಿಸಲು ಬೇರೆ ಊರಿಗೆ ಹೋಗುತ್ತಿದ್ದರು. ಹೀಗಾಗಿ ಅವರ ಪತಿ ಹೆಚ್ಚು ಮನೆಗೆ ಇರಲಿಲ್ಲ. ಅವರ ಪತಿ ಇಲ್ಲದ ಸಮಯದಲ್ಲಿ ಅವರು ಮನೆಯಲ್ಲಿ ಒಬ್ಬರೇ ಇರುತ್ತಿದ್ದರು. ಅವರು ಚೆನ್ನಾಗಿ ಗೃಹಕಾರ್ಯ ಮಾಡುತ್ತಿದ್ದರು. ಮನಸ್ಸಿಗೆ ಯಾವತ್ತೂ ಖುಷಿಯಾಗಿ ತೋಚುತ್ತಿರಲಿಲ್ಲ. ಹೆಚ್ಚು ಗಪಗಾಸಿಪ್ ಇಲ್ಲದವರಂತೆ ಕಾಣಿಸುತ್ತಿದ್ದರು. ಆದರೆ ನಮ್ಮ ಮನೆಗೆ ಬರುವಾಗ ಮಾತ್ರ ಅವರು ಬೇರೆ ಬಟ್ಟೆ ಧರಿಸುತ್ತಿದ್ದರು ಎಂಬುದನ್ನು ನಾನು ಗಮನಿಸತೊಡಗಿದ್ದೆ. ಅವರು ಅಂಗಡಿ, ಸಂತೆ ಅಥವಾ ದೇವಾಲಯಕ್ಕೆ ಹೋಗುವಾಗ ಮೈ ಮುಚ್ಚಿದ ಬಟ್ಟೆ ಹಾಕಿಕೊಂಡು ಹೋಗುತ್ತಿದ್ದರು. ಆದರೆ ನಮ್ಮ ಮನೆಗೆ ಬರುವಾಗ ಮಾತ್ರ ಸ್ವಲ್ಪ ಬೇರೆಯಾಗಿರುತ್ತಿತ್ತು. ಅವರ ಬಟ್ಟೆ ಆಯ್ಕೆ ಕೂಡ ವಿಚಿತ್ರವಾಗಿತ್ತು. ಏಕೆಂದರೆ ಬೇರೆಯವರಿಗೆ ತೋರಿಸದ ಭಾಗಗಳು ನಮ್ಮ ಮುಂದೆ ತೋರುತ್ತಿದ್ದರು. ಅವರು ಹಾಗೆ ಉದ್ದೇಶಪೂರ್ವಕವಾಗಿ ಮಾಡ್ತಿದ್ದಾರಾ? ನಮ್ಮ ಮನೆಯೊಳಗೆ ಬಂದಾಗ ಅವರು ಸುಮ್ಮನೆ ಕೂತು ಬಿಡುತ್ತಿರಲಿಲ್ಲ. ಏನಾದರೂ ಕೆಲಸ ಮಾಡುತ್ತಲೇ ನನ್ನ ಮುಂದೆ ಓಡಾಡುತ್ತಿದ್ದಂತೆ ನಾನು ಅನುಭವಿಸುತ್ತಿದ್ದೆ. ಇವು ಎಲ್ಲವೂ ನನಗೆ ಅನುಮಾನಕ್ಕೀಡಾಗತೊಡಗಿತು. ಏನು ಕಾರಣವಿರಬಹುದು ಎಂಬ ಪ್ರಶ್ನೆಗಳು ಉಂಟಾಗುತ್ತಿದ್ದವು. ಆದರೆ ನಾನದು ಬಗ್ಗೆ ಯಾರೊಡನೆ ಮಾತನಾಡಲಿಲ್ಲ. ಅವರು ಮನೆಗೆ ಬಂದಾಗ ನನಗೆ ಖುಷಿ ಆಗುತ್ತಿತ್ತು. ಅವರ ವರ್ತನೆ, ನಗು, ಮಾತನಾಡುವ ಶೈಲಿ ನನಗೆ ಸಖತ್ ಇಷ್ಟವಾಗುತ್ತಿತ್ತು. ಆದರೆ ನಾನು ಯಾವುದೇ ನಿರ್ಧಾರವನ್ನು ಕೈಗೊಂಡಿರಲಿಲ್ಲ. ಅವರನ್ನು ನೋಡುವುದೇ ನನ್ನ ಸೌಭಾಗ್ಯವಾಗಿತ್ತು. ನಾನು ಕೂಡ ಸುಮ್ಮನೆ ನೋಡುತ್ತಾ ಇರುತ್ತಿದ್ದೆ. ನಾನು ಅವರನ್ನು ಗಮನಿಸುವುದು ಅವರಿಗೂ ಗೊತ್ತಿತ್ತು ಎನ್ನಿಸುತ್ತೆ. ಹೀಗೆ ಒಂದು ದಿನ ನಾನು ಟಿವಿ ನೋಡುತ್ತಾ ಜಗಲಿ ಕಟ್ಟೆ ಮೇಲೆ ಕೂತಿದ್ದೆ. ಅವರು ಕೆಳಗಡೆ ಜೋಳವನ್ನು ಸ್ವಚ್ಛ ಮಾಡುತ್ತಾ ನನ್ನ ಎದುರಿಗೆ ಕೂತಿದ್ದರು. ಹೀಗೆ ಸ್ವಚ್ಛ ಮಾಡುವಾಗ ಅವರು ತಮ್ಮ ಕಾಲನ್ನು ಉದ್ದ ಬಿಟ್ಟುಕೊಂಡು ಕೂತಿದ್ದರಿಂದ ಬಟ್ಟೆ ತುಸು ಮೇಲಕ್ಕೆ ಹೋಗಿತ್ತು. ನಾನು ಜಗುಲಿಯ ಮೇಲೆ ಕೂತು ಟಿವಿ ನೋಡುವುದರ ಜೊತೆಗೆ ಇವರನ್ನು ಮತ್ತು ಇವರ ಕೆಲಸವನ್ನು ಗಮನಿಸುತ್ತಿದ್ದೆ. ಅವಾಗ ನನ್ನ ಹಡೆದವ್ವನಿಗೆ ಈ ಬಗ್ಗೆ ಗೊತ್ತೇ ಇರಲಿಲ್ಲ. ಹೀಗೆ ಹಲವು ದಿನಗಳವರೆಗೆ ಮನೆ ಬೇರೆ ಬೇರೆ ಘಟನೆಗಳು ನಡೆಯುತ್ತಲೇ ಇದ್ದವು. ನನ್ನ ಗಮನ ಇವರ ಮೇಲೆ ಇರುತ್ತಿತ್ತು. ಮತ್ತೊಂದು ದಿನ ಇವರು ಅದೇ ಸ್ಥಳದಲ್ಲಿ ಕೂತು ಜೋಳವನ್ನು ಸ್ವಚ್ಛ ಮಾಡುವಾಗ ಅದೇ ಸ್ಥಿತಿಯಲ್ಲಿ ಕೂತಿದ್ದರು.
ಹೀಗೆ ಕೂತಾಗ ನಾನು ಅವರ ಕೆಲಸವನ್ನು ಗಮನಿಸುತ್ತಿದ್ದಾಗಲೇ ಅವರು ನನ್ನ ನೋಡುತ್ತಾ ಒಮ್ಮೆ ತಮ್ಮ ಕಾಲನ್ನು ನೋಡಿ ಸಣ್ಣಗೆ ಕಣ್ಣು ಹೊಡೆದರು. ನನಗೆ ಒಮ್ಮೆಲೇ ಭಯವಾಗಿ ಕೂಡಲೇ ಟಿವಿ ಕಡೆಗೆ ನೋಡತೊಡಗಿದೆ. ನನಗೆ ಒಮ್ಮೆಲೇ ಸ್ವರ್ಗಕ್ಕೆ ಹೋಗಿ ಬಂದಂತಾಗಿ ಏನಾಗಿದೆ ಇವತ್ತು ಎಂದು ಮನಸ್ಸಿನಲ್ಲಿ ಎಂದುಕೊಳ್ಳುತ್ತಿದ್ದೆ. ಆದರೆ ಇಷ್ಟೆಲ್ಲಾ ಘಟನೆಗಳಿಂದ ಅವರ ಮುಖದಲ್ಲಿ ಅವರ ಕನಸು ಏನು ಎಂಬುದು ನನಗೆ ಗೊತ್ತಾಗಿತ್ತು. ಇನ್ನು ಹೊಲ ಮನೆ ಊರು ಅಂತ ಸುತ್ತಾಡುತ್ತಿದ್ದ ನನಗೆ ಏನು ಕೆಲಸ ಇರಲಿಲ್ಲ. ಸುಮ್ಮನೆ ತಿನ್ನುವುದು, ಕ್ರಿಕೆಟ್ ಆಡುವುದು, ಸ್ನೇಹಿತರ ಜೊತೆ ಸುತ್ತಾಟ ಇವು ಕಾರ್ಯವಾಗಿತ್ತು. ಒಂದು ದಿನವೂ ಎಲ್ಲಿಯೂ ದುಡಿಯಲು ಹೋಗಲೇ ಇಲ್ಲ. ಆದರೆ ಖರ್ಚಿಗೆ ಮಾತ್ರ ಮನೆಯಲ್ಲಿ ಹಣವನ್ನು ಪಡೆದು ಆಗಾಗ ಪಾರ್ಟಿಯನ್ನು ಮಾಡುತ್ತಿದ್ದೆವು. ಆದರೆ ಮನೆಗೆ ಬಂದಾಗ ನನಗೆ ಬೇರೆ ಖುಷಿಯೇ ಇರುತ್ತಿತ್ತು. ಹೀಗೆ ಇದ್ದಾಗಲೇ ಒಂದು ದಿನ ಅವರು ನನ್ನ ಹಡೆದವನಿಗೆ ಮನೆಯ ಅಟ್ಟದ ಮೇಲೆ ಸ್ವಲ್ಪ ಎತ್ತಿ ಇಡಬೇಕು, ಮದನಿಗೆ ಹೇಳಿ ಎಂದರು. ಅವರು ನನ್ನ ಕಡೆಗೆ ನೋಡುತ್ತಾ ತಮ್ಮ ಮನೆಗೆ ಹೋದರು. ಆಗ ನಾನು ಟಿವಿ ನೋಡುತ್ತಾ ಕೂತಿದ್ದೆ. ಆಗ ಹಡೆದವ್ವ ಬಂದು, ಪಕ್ಕದ ಮನೆಯವರು ನಿನ್ನನ್ನು ಸ್ವಲ್ಪ ಅವರ ಮನೆಗೆ ಕಳಿಸಿ ಕೊಡುವಂತೆ ಹೇಳಿದ್ದಾರೆ, ಏನೋ ಕೆಲಸ ಇದೆಯಂತೆ ಎಂದರು. ನಾನು, ಇವಾಗ ಸಾಯಂಕಾಲ ಕ್ರಿಕೆಟ್ ಆಡೋಕೆ ಹೋಗಬೇಕು, ಲೇಟ್ ಆದ ಕಷ್ಟ ಎಂದು ಸಿಟ್ಟಿನಿಂದ ಹೇಳಿದೆ. ಆಗ ಅವರು, ಪರವಾಗಿಲ್ಲ ಹೋಗು, ಇವತ್ತೊಂದು ದಿನ ಕ್ರಿಕೆಟ್ ಆಡೋಕೆ ಲೇಟ್ ಆದ್ರೆ ಏನು ತೊಂದರೆ ಇಲ್ಲ ಎಂದರು. ಅವರಿಗೆ ಸಹಾಯ ಮಾಡುವ ಅವರಿಗೂ ಯಾರು ಅಷ್ಟೊಂದು ಪರಿಚಯ ಇಲ್ಲ ಎಂದು ಹೇಳಿದಾಗ ನಾನು ಸರಿಯೇ ಅಂತ ಹೇಳಿದೆ. ನಾನು ಸಾಯಂಕಾಲ ಯಾವಾಗ ಆಗುತ್ತೆ ಎಂಬುದನ್ನು ಕಾಯುತ್ತಿದ್ದೆ. ಅವತ್ತು ಯಾಕೋ ಜಾಸ್ತಿ ಊಟ ಮಾಡೋಕೆ ಕೂಡ ಆಗಲಿಲ್ಲ. ಸ್ವಲ್ಪ ಊಟ ಮಾಡಿ ಮತ್ತೆ ಟಿವಿ ನೋಡುತ್ತಾ ಕೂತಿದ್ದೆ. ಆದರೆ ಹೀಗೆ ನೋಡುವಾಗ ಬೇರೆ ಎಲ್ಲಾ ವಿಚಾರಗಳು ಬರುತ್ತಿದ್ದವು. ನನಗೆ ಇದೆಲ್ಲ ಬೇಡವೇ ಬೇಡ ಅಂತ ಸುಮ್ಮನೆ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿದೆ. ಸಾಯಂಕಾಲ ಆಗಿದ್ದೆ ತಡ. ಅವರ ಮನೆಗೆ ಹೋದೆ. ಬಾಗಿಲು ತೆರೆದಿದ್ದರೂ ಸಹಿತ ಅವರು ಕಾಣಲಿಲ್ಲ. ಸೀದಾ ನೇರವಾಗಿ ಒಳಗೆ ಹೋದೆ. ಅವರದ್ದು ಹಳೆಯ ಕಾಲದ ಮನೆ ಅಲ್ವಾ, ಸ್ವಲ್ಪ ಕತ್ತಲೂ ಇತ್ತು. ಒಳಗೆ ಯಾವುದೇ ಲೈಟ್ ಇರಲಿಲ್ಲ. ಅವರು ಹಿತ್ತಲಿನಲ್ಲಿ ಪಾತ್ರೆ ತೊಳೆಯುತ್ತಿದ್ದರು. ನಾನು ದೂರದಿಂದಲೇ ಅವರನ್ನು ಗಮನಿಸುತ್ತಿದ್ದೆ. ಅವರು ನನ್ನನ್ನು ನೋಡಿ ಯಾವಾಗ ಬಂದೆ ಎಂದು ಕೇಳಿದರು. ನಾನು ಇವಾಗ ಎಂದೆ. ಆಗಯ ಅಲ್ಲಿ ಯಾಕೆ ನಿಂತಿದ್ದೀಯಾ ಎನ್ನುತ್ತಾ ಪಾತ್ರೆ ಬುಟ್ಟಿಯನ್ನು ಎತ್ತಿಕೊಂಡು ಮನೆಯ ಒಳಗೆ ಬಂದರು. ಆದರೆ ನಾನು ಮಾತ್ರ ಗಾಬರಿಯಾಗಿದ್ದೆ. ಹೀಗೆ ಪಾತ್ರೆ ಬುಟ್ಟಿಯನ್ನು ಎತ್ತುವಾಗ ಹೆತ್ತಲಿನಲ್ಲಿಯೇ ಅವತ್ತು ನನಗೆ ಪೂರ್ತಿ ಸೌಂದರ್ಯ ದರ್ಶವಾಗಿತ್ತು. ಸಾಯಂಕಾಲ ಹೊತ್ತಿನಲ್ಲಿ, ಅದು ಸೂರ್ಯಾಸ್ತ ಹೊತ್ತಿನಲ್ಲಿ ನೋಡಿದ್ದು ಇವತ್ತಿಗೂ ನೆನಪಿದೆ. ಆಮೇಲೆ ಅವರು ಒಳಗೆ ಬಂದು ಟೀ ಮಾಡಿಕೊಡ್ತೀನಿ ಅಂತ ಹೇಳಿ ಅಡುಗೆ ಮನೆಗೆ ಹೋದರು. ಆಗ ನಾನು ಅವರ ಹಿಂದೆ ಹೋದೆ. ಅವರು ಸುಮ್ಮನೆ ಟೀ ಮಾಡುತ್ತಾ ಅಲ್ಲಿಯೇ ನಿಂತಿದ್ದರು. ನಾನು ಅವರನ್ನು ನೋಡುತ್ತಾ ಇದ್ದಾಗ ಇನ್ನೂ ತಡಮಾಡಬಾರದು ಅಂತ ಅಂದುಕೊಳ್ಳುತ್ತಿದ್ದೆ. ಅವರು ನನ್ನನ್ನು ನೋಡುತ್ತಾ ಹತ್ತುತ್ತೀಯಾ ಎಂದು ಕೇಳಿದ ಕೂಡಲೇ ನನಗೆ ಗಾಬರಿ ಎನಿಸಿತು. ಆಮೇಲೆ ಅವರು ನಗುತ್ತಾ ಆಮೇಲೆ ಕೆಲವು ಗೊಬ್ಬರ ಚೀಲಗಳನ್ನು ಅಟ್ಟದ ಮೇಲೆ ಇಡಬೇಕು, ಅದಕ್ಕೆ ಹತ್ತುತ್ತೀಯಾ ಎಂದು ಹೇಳಿದರು. ಆದರೆ ನಾನು ಅವರ ಮಾತನ್ನು ಅರ್ಥ ಮಾಡಿಕೊಳ್ಳದಿರುವಷ್ಟು ದಡ್ಡನಾಗಿ ಇರಲಿಲ್ಲ. ಆಗ ನಾನು ಸರಿ, ನಾನು ಆವಾಗಿನಿಂದ ಹತ್ತಬೇಕು ಅಂತ ಯೋಚನೆ ಮಾಡ್ತಾ ಇದ್ದೇನೆ. ಬೇಗ ಕೊಡಿ, ಎಷ್ಟು ಅಂತ ಕಾಯಬೇಕು ಅಂತ ಕೇಳಿದಾಗ ಅವರು ಬೇರೆ ಎಲ್ಲಿ ಹತ್ತೋಕೆ ವಿಚಾರ ಮಾಡ್ತಾ ಇದ್ದೀಯಾ ನಗುತ್ತಾ ಕೇಳಿದರು. ನನಗೆ ತಲೆ ಕೆಟ್ಟ ಹಾಗೆ ಎನಿಸಿತು. ಕೂಡಲೇ ಅಡುಗೆ ಮನೆಯಲ್ಲಿಯೇ ಮೇಲೆರಗಿ ಆ ಕೆಲಸ ಮಾಡಿದಾಗ ಅವರು ನನಗೆ ಸಹಾಯ ಮಾಡಿದರು. ಹಾಗೆ ಅವರು ತನಗೆ ಬೇಕಾದ ಕೆಲಸವನ್ನೆಲ್ಲ ಮಾಡಿಸಿಕೊಂಡು ಅಲ್ಲಿಯೇ ಕುಡಿಯಲು ಚಹಾ ಕೊಟ್ಟರು. ಅದಾದ ಮೇಲೆ ನಾನು ಹೊರಗೆ ಬಂದು ಸ್ವಲ್ಪ ಹೊತ್ತು ಅವರ ಮನೆಯಲ್ಲಿ ಕುಳಿತುಕೊಂಡೆ. ಅವರಿಗೆ ನಾನು ಮಾಡಿದ ಸಹಾಯದಿಂದ ಖುಷಿಯಾಗಿತ್ತು. ಹೊರಗೆ ಬಂದ ಮೇಲೆ ಅವರು, ನಿನಗೆ ಖರ್ಚಿಗೆ ಏನಾದರೂ ದುಡ್ಡು ಬೇಕಿದ್ದರೆ ಹೇಳು ಎಂದು ಕೇಳಿದರು. ಆಗ ನಾನು, ಈ ಕೆಲಸಕ್ಕೆಲ್ಲ ನಾನು ದುಡ್ಡು ತಗೊಳ್ಳಲ್ಲ ಎಂದು ಹೇಳಿದಾಗ ಅವರು, ಸರಿ, ಮತ್ತೆ ಬೇಕಾದ್ರೆ ಕೇಳು, ಹಣ ಕೊಡ್ತೀನಿ ಎಂದು ಹೇಳಿದರು. ಇದಾದ ಮೇಲೆ ಅವರ ಯಜಮಾನರಿಗೆ ಬೇರೆ ಊರಿಗೆ ವರ್ಗಾವಣೆ ಆದ ಕಾರಣ 2 ವರ್ಷ ಬಳಿಕ ಅವರು ಅಲ್ಲಿಂದ ಬೇರೆ ಊರಿಗೆ ಹೋದರು. ಇವಾಗ ನಾನು ಮತ್ತೆ ಊರಲ್ಲಿ ಸ್ನೇಹಿತರ ಜೊತೆ ಅಲೆದಾಡುತ್ತಾ ಕ್ರಿಕೆಟ್ ಆಡುತ್ತಾ ಕಾಲಹರಣ ಮಾಡ್ತಾ ಇದ್ದೀನಿ. ಫ್ರೆಂಡ್ಸ್, ಈ ಕತೆ ಇಷ್ಟವಾಗಿದ್ದರೆ ಇದಕ್ಕೊಂದು ಲೈಕ್ ಕೊಟ್ಟು ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ.